ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಏನಕ್ಕೆ ಕಡ್ಡಾಯ ಅಂತಂದ್ರೆ ನೀರು ನಮ್ಮ ಶುದ್ಧ ಮತ್ತು ಸುರಕ್ಷಿತ ನೀರು ಕೊಡೋದು ನಮ್ಮ ಒಂದು ಇಲಾಖೆಯ ಆದ್ಯ ಕರ್ತವ್ಯವಾಗಿದ್ದು ಅದು ಎಫ್ಡಿಗೆ ಫೀಲ್ಡ್ ಟೆಸ್ಟ್ ಕಿಟ್ ಅಂತ. ಸೊ ಇದನ್ನ ಶುದ್ಧ ಮತ್ತು ಸುರಕ್ಷಿತ ನೀರು ಕುಡಿಯೋದು ನಮ್ಮ ಒಂದು ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ. ಹಾಗೂ ನೀವು ಸಹ ಶುದ್ಧ ನೀರು ಕುಡಿಯೋದು ನಿಮ್ಮ ಒಂದು ಹಕ್ಕಾಗಿದೆ. ಇದರಲ್ಲಿ ಯಾವುದೇ ಆಗಲಿ ಬೋರ್ವೆಲ್ ಆಗಲಿ OST ಪಾಯಿಂಟ್ ಆಗಲಿ ಒಂದು ಸ್ಕೂಲ್ ಕೊಡ್ತಕ್ಕಂಥ ನೀರು ಅಂಗನವಾಡಿ ಕೊಡ್ತಕ್ಕಂಥ ನೀರು ಅವೆಲ್ಲರೂ ಟೆಸ್ಟ್ ಮಾಡೋದು ಕಡ್ಡಾಯವಾಗಿ ಮಾಡಿದ್ದಾರೆ. ಅವರು ಸಾಧ್ಯತೆ ಮಾಡಲೇಬೇಕು, ಎಲ್ಲ ವಾಟರ್ಗೂ ಕಲ್ಪಲೇಬೇಕು ಮತ್ತು ಅದನ್ನು ಟೆಸ್ಟ್ ಪಾಪ ಮಾಡಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಎಲ್ಲ ಪಂಚಾಯತಿಗಳಿಗೂ ನಾವು ಕಿಟ್ಟನ್ನು ಒದಗಿಸ್ಕೊಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪಂಚಾಯತಿ ಅಧ್ಯಕ್ಷರು ಆಫೀಸರ್ ನಮ್ಮಲ್ಲಿ ಮಾನ್ಯ CEO ಮತ್ತು ಸರ್ಕಾರದ ಆದೇಶದನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮತ್ತು ಹಳ್ಳಿಗಳಲ್ಲಿ ಫೀಲ್ಡ್ ಟೆಸ್ಟ್ ಕಿಟ್ FTK ಕಿಟ್ ಮುಖಾಂತರ ನೀರಿನ ಮಾದರಿಗಳನ್ನು ಪರೀಕ್ಷೆ ಮಾಡಲು ಕಡ್ಡಾಯವಾಗಿರುತ್ತದೆ. ಅದೇ ರೀತಿ ಆದ್ದರಿಂದ ಎಲ್ಲ ಹಳ್ಳಿಗಳಲ್ಲಿ ಬರುವಂತಹ ಬೋರ್ವೆಲ್ ಆಗಲಿ OST ಆಗಲಿ FSTC ಆಗಲಿ ಇವೆಲ್ಲನೂ ಟೆಸ್ಟ್ ಮಾಡಿ ಶುದ್ಧ ನೀರು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಆದ್ದರಿಂದ ಊರಿನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಜಲಮೂಲಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಶುದ್ಧತೆಯನ್ನು ಮತ್ತು WKMS ವೆಬ್ಸೈಟಲ್ಲಿ ಇಂದೀಕರಿಸಬೇಕಾಗುತ್ತೆ. ಅದರಿಂದ ಎಲ್ಲ ವಾಟರ್ ಮ್ಯಾನ್ಗಳಿಗೂ ತರಬೇತಿಯನ್ನು ನೀಡಿ ಸೊ ಅವರು WKMS ವೆಬ್ಸೈಟಲ್ಲಿ ಪಂಚಾಯತಿ ವತಿಯಿಂದ ಇಂದೀಕರಿಸೋದು ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಇದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಜಾತಿಯಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಜಾತಿಯಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಇದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ನಿಗಮಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಹಡಪದ ಸಮಾಜಕ್ಕೆ ಹೋರಾಟ, ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಮೀಸಲಾಗಿಡಲೇಬೇಕು. ಕಲಬುರಗಿ ವಿಷಯದಿಂದ ಹಡಪದ ಪಿಂಡಕ್ಕೆ ಪ್ರತ್ಯೇಕ ಕಟ್ಟಡ ನೀಡಬೇಕು. ದೇಶದಲ್ಲಿ ನಡೆದಿರ್ತಕ್ಕಂಥ UGCಯ ಹೊಸ ಕಾನೂನು ಬಗ್ಗೆ ಚಳವಳಿ ನಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಔಪಚಾರಿಕವಾಗಿ 28 ಡಿಸೆಂಬರ್ 1953ರಲ್ಲಿ ಅದೇ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಅದನ್ನು ಆಗಿನ ಭಾರತ ಸರ್ಕಾರದ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಉದ್ಘಾಟನೆ ಮಾಡಿದರು. ಇದಕ್ಕೆ ಮುಂದೆ ಶಾಸನಬದ್ಧ ಮಾನ್ಯತೆಗಾಗಿ ಭಾರತ ಸಂಸತ್ತು 1956ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಕಾಯ್ದೆ ಅಂಗೀಕರಿಸಿ ಭಾರತ ಸರ್ಕಾರದಿಂದ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಶಾಸನಬದ್ಧ ಒಂದು ಆಯೋಗವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ದೇಶದಲ್ಲಿರ್ತಕ್ಕಂಥ ಸುಮಾರು 800
ಮತ್ತು ವಿಶೇಷವಾಗಿ ಕನ್ನಡ ಜಾನಪದ ಪರಿಷತ್ತು 2015ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 10 ವರ್ಷ ಪೂರೈಸಿದ ಒಂದು ಸಂದರ್ಭದಲ್ಲಿ ದಶಮಾನೋತ್ಸವ ಎಂಬ ಸಂಭ್ರಮದ ಆಚರಣೆ ಕಾರ್ಯಕ್ರಮವನ್ನು 5ನೇ ತಾರೀಕು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆ ಕಾಯಿರಂತಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.